ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪದ್ಮಗಂಧಿನಿ ಭಾಗ 106. ಮಲಗಿದ್ದವಳ ಎದುರು ಕುಳಿತ ದತ್ತಾತ್ರೇಯ ಅವರಿಗೆ ಮಾತನಾಡಲು ಸ್ವರವೇ ಹೊರಡದಂತಾಗಿತ್ತು. ಅವಳ ಎದುರಿಗೆ ಕಷ್ಟದಲ್ಲಿ ಕಣ್ಣೀರನ್ನು ತಡೆದು ಕುಳಿತಿದ್ದರು. ಆದರೂ ಅವರ ದುಃಖವನ್ನು ಅಂದಾಜಿಸಿದವಳು, ಅಂಕಲ್, ನನಗೆ ಏನೂ ಆಗಿಲ್ಲ ನೋಡಿ, ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದೇನೆ, ನಾಳೆಯೇ ಮನೆಗೆ ಕೂಡ ಹೋಗಬಹುದು ಎಂದಳು. ನಿನ್ನ ಹಾಗೆ ನೋವಿನಲ್ಲೂ ನಗುವಿನ ಮುಖವಾಡ ಹಾಕಿ ಮಾತನಾಡಲು ನನಗೆ ಬರುವುದಿಲ್ಲ ಪುಟ್ಟ. ನಿನಗೆ ಏನಾದರೂ ಆಗಿದ್ದರೆ ನಾವು ಏನು ಮಾಡಬೇಕಿತ್ತು ಹೇಳು ಎಂದರೆ, ಈಗ ಏನೂ ಆಗಿಲ್ಲವಲ್ಲ ಬಿಡಿ ಅಂಕಲ್ ಎಂದಳು. ಪುಟ, ಆದಿಯನ್ನು ನಾನು ಹಿಂದೆಂದೂ ಈ ರೀತಿ ನೋಡಿರಲಿಲ್ಲ. ನಿನಗೆ ಈಗಾಗಿರುವುದಕ್ಕೆ ತುಂಬ ನೋವು ಅನುಭವಿಸುತ್ತಿದ್ದಾನೆ. ದತ್ತಾತ್ರೇಯ ಅವರು ಆದಿಯ ಹೆಸರು ಹೇಳುತ್ತಿದ್ದ ಹಾಗೆ ತಕ್ಷಣಕ್ಕೆ ಆದಿಯ ಮುಖ ಅವಳ ಕಣ್ಣ ಮುಂದೆ ಬಂದಿತ್ತು. ಕಾಲ ಎಷ್ಟು ಬೇಗ ಬದಲಾಯಿತು. ಈಗ ಅವರು ನನ್ನ ಗಂಡ ಎಂದುಕೊಂಡವಳಿಗೆ ಎದೆಯಲ್ಲಿ ನವಿರಾದ ಭಾವಗಳು ಮೂಡಿದವು. ಮುಖದಲ್ಲಿ ನಾಚಿಕೆ ಆವರಿಸಿತು. ಅವನನ್ನು ನೋಡುವ ತನಕ ತವಕ ಹೆಚ್ಚಾಗಿತ್ತು. ನಿಮ್ಮ ಅಳಿಯ ಈಗ ಎಲ್ಲಿ ಎಂದು ಕೇಳಬೇಕು ಎಂದುಕೊಂಡವಳು ಅದೇಕೋ ಕೇಳಲಾಗದೆ ಹಾಗೇ ಸುಮ್ಮನೆ ಉಳಿದಳು. ಮತ್ತೆ ಮಾತು ಮುಂದುವರಿಸಿದ ದತ್ತಾತ್ರೇಯ ಅವರು, ಆದರೆ ಒಂದು ಖುಷಿಯ ವಿಚಾರ ಏನು ಗೊತ್ತಾ? ನಿಮ್ಮಿಬ್ಬರ ಮದುವೆಯನ್ನು ನೋಡಬೇಕು ಎನ್ನುವುದು ನನ್ನ ಎಷ್ಟೋ ದಿನದ ಕನಸು. ಅದು ಇಷ್ಟು ಬೇಗ ನನಸಾಗುವುದು ಎಂದು ನನಗೆ ತಿಳಿದಿರಲಿಲ್ಲ ಎನ್ನುತ್ತಿದ್ದ ಹಾಗೆ ಅವರ ಮಾತಿಗೆ ಕಣ್ಣರಳಿಸಿದವಳು, ಅಂಕಲ್, ಏನು ಹೇಳುತ್ತಿದ್ದೀರಾ ನೀವು? ನಮ್ಮಿಬ್ಬರಿಗೂ ಮದುವೆ ಮಾಡಬೇಕು ಎಂದು ಮೊದಲೇ ಯೋಚಿಸಿದ್ರಾ ಎಂದಳು. ಹೌದು ಪುಟ, ಆಮೇಲೆ ಆದಿ ನಿನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದು ತಿಳಿದು ಬಹಳ ಸಂತೋಷಪಟ್ಟಿದ್ದೆ. ಇವತ್ತೇ ನಿನಗೆ ಅವನ ಪ್ರೀತಿಯನ್ನು ಹೇಳಬೇಕು ಎಂದುಕೊಂಡಿದ್ದ. ಇವತ್ತು ನೀನು ಹುಟ್ಟಿದ್ದೆಲ್ಲ ಆ ಸೀರೆ ಕೂಡ ಆದಿಯೇ ನಿನಗೆಂದು ತೆಗೆದುಕೊಂಡು ಬಂದಿದ್ದು ಎಂದವರ ಮಾತು ಕೇಳಿ ಆಶ್ಚರ್ಯವಾಗಿತ್ತು. ಈ ಯಾವ ವಿಷಯವೂ ಅವಳಿಗೆ ಗೊತ್ತಿರಲಿಲ್ಲ. ಅಂಕಲ್, ಮತ್ತೆ ಸೀರೆ ನೀವೇ ತಂದಿದ್ದು ಎಂದು ಹೇಳಿದ್ರಿ ಎಂದು ಮತ್ತೆ ಕೇಳಿದಳು. ಅವನು ತಂದಿದ್ದು ಎಂದರೆ ನೀನು ಉಡುತ್ತೀಯೋ ಇಲ್ಲವೋ ಎಂದು ಆದಿಯೇ ಈ ರೀತಿ ಕೊಡಲು ಹೇಳಿದ್ದು ಪುಟ ಎಂದರೆ ಹುಸಿಮನಸ್ಸು ಮೂಡಿತು ಹುಡುಗಿಗೆ. ಹೋಗಿ ಅಂಕಲ್, ನನ್ನಿಂದ ಎಲ್ಲ ವಿಷಯವನ್ನು ಮುಚ್ಚಿಟ್ಟಿದ್ದೀರಾ ಎಂದಳು. ಅದಕ್ಕೆ ಅಲ್ವಾ ಪುಟ ಈಗ ಹೇಳುತ್ತಿರುವುದು. ನಮ್ಮ ಆದಿ ನಿನ್ನನ್ನು ಎಷ್ಟು ಪ್ರೀತಿಸುತ್ತಾನೆ ಎಂದು ನನಗೆ ಇವತ್ತೇ ತಿಳಿದಿದ್ದು. ಅವನ ಅಪ್ಪ ಅಮ್ಮ ಹೋದ ದಿನದಿಂದಲೂ ನಾನೇ ಅವನಿಗೆ ಎಲ್ಲವೂ ಆಗಿದ್ದೆ. ಅವನು ಬೆಳೆದಂತೆಲ್ಲ ದೇಶಪ್ರೇಮ ಅವನ ಎದೆಯಲ್ಲಿ ತುಂಬಿದ್ದೆ. ನೀನು ಇದೇ ವೃತ್ತಿಯನ್ನು ಆಯ್ದುಕೊಳ್ಳಬೇಕು, ತಪ್ಪು ಮಾಡುತ್ತಿರುವವರಿಗೆ ನಿನ್ನ ಕಡೆಯಿಂದ ಶಿಕ್ಷೆ ಕೊಡಿಸಬೇಕು ಎಂದು ನನ್ನ ಕನಸನ್ನೆಲ್ಲ ಅವನ ಮೇಲೆ ಏರಿದೆ. ಅವನು ಕೂಡ ನನ್ನ ಮಾತಿಗೆ ಆಗಲ್ಲ ಎನ್ನದೆ ಯಶಸ್ಸಿನ ಶಿಖರವನ್ನು ಏರಿದನು. ಅವನು ಎಂದಿಗೂ ಯಾರ ಮುಂದೆಯೂ ತಲೆ ತಗ್ಗಿಸಿದವನಲ್ಲ, ಯಾವ ವಿಷಯಕ್ಕೂ ನೋವು ಪಟ್ಟವನಲ್ಲ. ಆದರೆ ಇವತ್ತು ಅವನ ಮನಸ್ಸಿನ ನೋವನ್ನು ನನ್ನಿಂದ ಅಂದಾಜಿಸಲೂ ಆಗಲಿಲ್ಲ. ಆಗಲೇ ನನಗೆ ಅರಿವಾಗಿದ್ದು, ಪುಟ, ನೀನು ಅವನ ಜೀವನದ ಒಂದು ಭಾಗವೇ ಆಗಿದ್ದೀಯ. ಈಗ ನಿನಗೆ ಸ್ವಲ್ಪ ನೋವಾದರೂ ಅವನ ಮನಸ್ಸು ಸಹಿಸುವುದಿಲ್ಲ ಎಂದು ದತ್ತಾತ್ರೇಯ ಅವರು ಹೇಳುತ್ತಿದ್ದರೆ, ಅವರು ನನ್ನನ್ನು ಅಷ್ಟೊಂದು ಪ್ರೀತಿಸುತ್ತಾರಾ? ಅವರ ಆ ಅಷ್ಟು ಪ್ರೀತಿಗೆ ನಾನು ಅರ್ಹಳೆ ಎಂದುಕೊಂಡವಳ ಕಣ್ಣು ತುಂಬಿದವು. ಇಷ್ಟರವರೆಗೂ ನಿನ್ನ ನೋಡಬೇಕು ಎಂದು ಇಲ್ಲಿಯೇ ಕಾಯುತ್ತಿದ್ದ. ಈಗ ಯಾವುದೋ ಕೆಲಸ ಬಂತೆಂದು ಹೋಗಿದ್ದಾನೆ, ಬರುತ್ತಾನೆ. ಧ್ರುವ ಕೂಡ ನಿನ್ನನ್ನು ನೋಡಬೇಕು ಎಂದು ಹೊರಗೆ ಕಾಯುತ್ತಾ ನಿಂತಿದ್ದಾನೆ. ಅವನ ಜೊತೆ ಮಾತನಾಡಿ ರೆಸ್ಟ್ ಮಾಡು ಎಂದು ಅವಳ ತಲೆ ನೀವುತ್ತಾ ಹೇಳಿ ಹೊರ ಬಂದಿದ್ದರು ದತ್ತಾತ್ರೇಯ. ನಿನಗೆ ಈ ಕೆಲಸ ಮಾಡಲು ಹೇಳಿದವರು ಯಾರು? ದೇವಸ್ಥಾನಕ್ಕೆ ನೀನೊಬ್ಬನೇ ಬಂದಿದ್ದ ಅಥವಾ ನಿನ್ನ ಜೊತೆ ಎಷ್ಟು ಜನ ಬಂದಿದ್ದರು? ನನ್ನನ್ನು ಕೊಲ್ಲುವುದರಿಂದ ನಿನಗೇನು ಲಾಭ? ನೀನು ಪಾಕಿಸ್ತಾನದವನು ಎಂದು ಗೊತ್ತು. ಕರ್ನಾಟಕಕ್ಕೆ ಬಂದು ಎಷ್ಟು ದಿನ ಆಯಿತು? ದೇವಸ್ಥಾನದಲ್ಲಿ ಗುಂಡು ಹಾರಿಸಿದವನ ಎದುರು ನಿಂತು ಅವನಿಗೆ ಕನ್ನಡ ಬರುವುದಿಲ್ಲ ಎಂದು ಹಿಂದಿಯಲ್ಲಿ ಕಣ್ಣನ್ನು ಕೆಂಪು ಮಾಡಿಕೊಂಡು ಅಬ್ಬರಿಸುತ್ತಿರುವವನು ಜಮದಗ್ನಿಯ ಸುತನ ಸರಿ. ಆದಿಯ ಆ ರೀತಿಯ ಮಾತು ಕೇಳಿ ಯಾರೇ ಆಗಿದ್ದರೂ ನಡುಗಿ ಹೋಗುತ್ತಿದ್ದರು. ಆದರೆ ಆ ಹುಡುಗನಲ್ಲಿ ಹೆದರಿಕೆ ಎನ್ನುವ ಲವಲೇಶವೂ ಕೂಡ ಕಾಣುತ್ತಿರಲಿಲ್ಲ. ಕಣ್ಣಿನ ರೆಪ್ಪೆಯನ್ನು ಕೂಡ ಸಣ್ಣದಾಗಿಯೂ ಅಲುಗಿಸದೆ ಕಲ್ಲಿನ ರೀತಿ ಕುಳಿತಿದ್ದನು. ಅವನು ಮಾತನಾಡದೆ ಇರುವುದನ್ನು ನೋಡಿದ ಆದಿಗೆ ಇನ್ನೂ ಕೋಪ ತಾರಕಕ್ಕೇರಿತ್ತು. ಹೇಯ್, ನಾನೇನು ಗೋಡೆಗಳ ಬಳಿ ಮಾತನಾಡುತ್ತಿಲ್ಲ, ನಿನ್ನ ಬಳಿಯೇ ಮಾತನಾಡುತ್ತಿರುವುದು. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಎಂದು ಇಡೀ ಸ್ಟೇಷನ್ಗೆ ಕೇಳುವ ಹಾಗೆ ಕೂಗಿದನು. ಅವನು ಕೂಗುವುದನ್ನು ನೋಡಿದ ಪ್ರತಾಪ್ ಅವರು, ಸರ್ ಪ್ಲೀಸ್ ಕಾಮ್ ಡೌನ್. ನಾನು ಕೂಡ ಅವನನ್ನು ಇಲ್ಲಿಗೆ ಕರೆದುಕೊಂಡು ಬಂದಾಗಿನಿಂದ ಇದೇ ರೀತಿ ಕೇಳುತ್ತಿದ್ದೇನೆ.
ಆದರೆ ಅವನು ಒಂದೇ ಒಂದು ಪದವನ್ನು ಮಾತನಾಡುತ್ತಿಲ್ಲ. ನಾವು ಎಷ್ಟೇ ಹೊಡೆದರೂ ಒಡೆಸಿಕೊಳ್ಳುತ್ತಿದ್ದಾನೆ. ನನಗೇನೋ ಅವನದು ಎಮ್ಮೆ ಚರ್ಮ ಎನಿಸುತ್ತದೆ. ಅವನಿಗೆ ಹೊಡೆದು ನಮಗೆ ಸುಸ್ತಾಗುತ್ತಿದೆ, ಅವನಿಗೆ ಮಾತ್ರ ಏನೂ ಆಗುತ್ತಿಲ್ಲ ಎಂದರು. ಆ ಹುಡುಗನ ಜೊತೆ ಅಬ್ಬರಿಸಿ ಇವನಿಗೂ ಸುಸ್ತಾದಂತಾಗಿ ಕುರ್ಚಿಯ ಮೇಲೆ ಕುಳಿತವನು 1 ಲೀಟರ್ ಬಾಟಲಿಯಲ್ಲಿ ಇದ್ದಂತಹ ಪೂರ್ತಿ ನೀರನ್ನು ಕುಡಿದಿದ್ದನು. ನೋಡು, ಸರ್ ತುಂಬ ಕೋಪದಲ್ಲಿದ್ದಾರೆ. ನಿನ್ನನ್ನು ಇಲ್ಲಿಯೇ ಎನ್ಕೌಂಟರ್ ಮಾಡಿದರೂ ಆಶ್ಚರ್ಯವಿಲ್ಲ. ನಿನ್ನ ಜೀವ ಉಳಿಯಬೇಕು ಎಂದರೆ ಸತ್ಯ ಹೇಳು. ನಿನ್ನ ಕೈಗೆ ಗನ್ ಕೊಟ್ಟು ನಿನ್ನನ್ನು ಅಲ್ಲಿಗೆ ಕಳುಹಿಸಿದವರು ಯಾರು? ಈ ಬಾರಿ ಪ್ರತಾಪ್ ಅವರು ಸಮಾಧಾನದಿಂದಲೇ ಕೇಳಿದರು. ಆದರೂ ಕೂಡ ಆ ಹುಡುಗನಲ್ಲಿ ಮಾತಿಲ್ಲ. ನೀರು ಕುಡಿದು 5 ನಿಮಿಷ ಸುಧಾರಿಸಿಕೊಂಡವನು ಏನೋ ಒಳೆದಂತಾಗಿ ಪ್ರತಾಪ್ 1 ನಿಮಿಷ ಎಂದು ಹೇಳುತ್ತಾ ಆ ಹುಡುಗನ ಮುಂದೆ ನಿಂತನು. ನಿನಗೆ ಮಾತು ಬರುವುದಿಲ್ಲವಾ ಎಂದು ಕೈ ಸನ್ನೆಯಲ್ಲಿ ಕೇಳುತ್ತಿದ್ದ ಹಾಗೆ ಇಲ್ಲ ಎಂದು ತಲೆಯಾಡಿಸಿದನು. ತನ್ನ ಕೈ ಸನ್ನೆಯಲ್ಲಿಗೆ ಕಿವಿ ಕೂಡ ಕೇಳಿಸುವುದಿಲ್ಲವಾ ಎಂದಿದ್ದನು. ಆ ಹುಡುಗನ ಕೈ ಸನ್ನೆಯಲ್ಲಿಗೆ ಇಲ್ಲ ಎಂದಿದ್ದು ಅಲ್ಲಿ ಎಲ್ಲರಿಗೂ ಅರ್ಥವಾಗಿತ್ತು. ಆದಿ ಶಿಟ್ ಎಂದು ತಲೆಯ ಮೇಲೆ ಕೈ ಹೊತ್ತು ಕುರ್ಚಿಯ ಮೇಲೆ ಕುಳಿತನು. ತಕ್ಷಣಕ್ಕೆ ಅಲ್ಲಿಯೇ ಇದ್ದಂತಹ ಪೀಸಿಗೆ ಹೇಳಿ 1 ಪೆನ್ ಪೇಪರ್ ತರಿಸಿ ಕನ್ನಡದಲ್ಲಿ ಬರೆದರೆ ಅದು ಗೊತ್ತಿಲ್ಲ ಎಂದು ತಲೆಯಾಡಿಸಿದನು. ಹಿಂದಿಯಲ್ಲಿ ಬರೆದರೆ ಹೌದು ಎಂದು ತಲೆಯಾಡಿಸಿದನು. ನಿನ್ನನ್ನು ದೇವಸ್ಥಾನಕ್ಕೆ ಕಳುಹಿಸಿದವರು ಯಾರು ಎಂದು ಹಿಂದಿಯಲ್ಲಿ ಬರೆದು ಆ ಹುಡುಗನಿಗೆ ತೋರಿಸಿ ನೀನು ಬರಿ ಎಂದು ಅವನ ಮುಂದೆ ಪೆನ್ ಪೇಪರ್ ಹಿಡಿದರೆ ತನಗೆ ಬರೆಯಲು ಬರುವುದಿಲ್ಲ ಎನ್ನುವಂತೆ ಸನ್ನೆ ಮಾಡಿದನು. ಆಗಲೇ ಎಲ್ಲರಿಗೂ ತಿಳಿದಿದ್ದು ಇವನೊಬ್ಬ ಮಾತು ಬಾರದ, ಕಿವಿ ಕೇಳದ, ಓದು ಬರಹ ಬರದೆ ಇರುವ ಮುಗ್ಧ ಹುಡುಗ ಎಂದು. ಯಾರೋ ತಮ್ಮ ಲಾಭಕ್ಕಾಗಿ ಆ ಹುಡುಗನನ್ನು ಬಲಿಪಶು ಮಾಡಿದ್ದಾರೆ ಎಂದು ಆದಿಗೆ ತಿಳಿದು ಹೋಗಿತ್ತು. ಇದು ಪ್ರತಾಪ್, ನಮ್ಮ ಸಮಾಜದ ಪರಿಸ್ಥಿತಿ. ಇಂತಹ ಮುಗ್ಧ ಜೀವಗಳನ್ನು ತಮ್ಮ ಲಾಭಕ್ಕಾಗಿ ಬಳಸಿಕೊಂಡು ಇವರನ್ನು ಬಲಿಪಶು ಮಾಡುತ್ತಿದ್ದಾರೆ ಎಂದವನು ಇವನನ್ನು ಸೆಲ್ ಒಳಗಡೆ ಹಾಕಿ ಎಂದರೆ, ಸರ್, ಅಂಗೈವನಿಗೆ ಕನ್ನಡಿ ಬೇಕಾಗಿಲ್ಲ. ಇದೆಲ್ಲ ಆ ನಂದಿ ಹಾಗೂ ಹನೀಫ್ ಭಾಷಾ ಕೈವಾಡವಿದೆ ಎಂದು ನಮಗೂ ಕೂಡ ಚೆನ್ನಾಗಿ ಗೊತ್ತು ಎಂದು ಪ್ರತಾಪ್ ಅವರು ಹೇಳುತ್ತಿದ್ದ ಹಾಗೆ, ಅದು ಗೊತ್ತಿರುವ ವಿಷಯವೇ ಪ್ರತಾಪ್. ಇವರು ಹೇಳುವ ಹಾಗೆ ಮಾಡುವವರು ಹೊರಗೆ ಇದ್ದಾರಲ್ಲ. ಇಂತಹ ಸಮಾಜಘಾತಕರು ಇನ್ನೂ ನಮ್ಮ ಕೈಗೆ ಸಿಗದೆ ಹೊರಗೆ ಇದ್ದಾರಲ್ಲ ಎನ್ನುವುದೇ ಬೇಸರದ ಸಂಗತಿ ಎಂದವನು ನಂದಿಯ ಸೆಲ್ ಒಳಗಡೆ ಬಂದಿದ್ದನು. ಜೈಲಿನ ಒಳಗಡೆ ಇರುವ ನಂದಿಗೆ ಅದಾಗಲೇ ಆದಿಗೆ ಇಟ್ಟಿದ್ದಂತಹ ಗುರಿ ತಪ್ಪಿ ಧೃತಿಗೆ ಬಿದ್ದಿದೆ ಎಂದು ತಿಳಿದು ಹೋಗಿತ್ತು. ಏಕಾಏಕಿ ಆದಿ ಒಳಗಡೆ ಬಂದಿದ್ದನ್ನು ನೋಡಿ ಎದೆಯಲ್ಲಿ ಭಯ ಆವರಿಸಿದರೂ ಮುಖದಲ್ಲಿ ಮಾತ್ರ ಮಾಸದ ನಗು ಹೊತ್ತನು. ಅವನ ನಗುವಿನ ಮುಖವನ್ನು ನೋಡಿ ಸಹಿಸದವನು ಅವನ ಕೆನ್ನೆಗೆ ಚಟೀರನೆ ಬಾರಿಸಿದನು. ಆದಿಯಿಂದ ಅಷ್ಟು ಜೋರಾಗಿ ಹೊಡೆತ ತಿಂದರೂ ಕೂಡ ಅವನ ನಗು ಕಡಿಮೆಯಾಗಲಿಲ್ಲ. ಮೊದಮೊದಲು ಮುಗುಳು ನಗೆಯಿಂದ ಶುರುವಾದ ಅವನ ನಗು ಈಗ ರಕ್ಕಸ ನಗೆಯಾಗಿ ಬದಲಾಗಿತ್ತು. ಅವನ ಈ ರೀತಿಯ ನಗು ನೋಡಿ, ಯಾಕೋ ಹಾಗೆ ನಗುತ್ತಿದ್ದೀಯಾ? ನಗುವಿನ ಕಾಯಿಲೆ ಏನಾದರೂ ನಿನಗೆ ಬಂದಿದೆಯಾ ಎಂದರೆ, ACP, ಮೊದಲ ಬಾರಿಗೆ ನಿನ್ನ ಮುಖದಲ್ಲಿ ಭಯ ನೋಡಿದ್ದೇನೆ. ನೀನು ಕೂಡ ಇಷ್ಟು ಹೆದರುತ್ತೀಯಾ ಎಂದು ತಿಳಿದಿರಲಿಲ್ಲ ನಾನು. ನಂದಿಯ ಮಾತು ಕೇಳಿದ ಆದಿಗೆ ಆಶ್ಚರ್ಯವಾಗಿತ್ತು. ತಾನು ಆಸ್ಪತ್ರೆಯಲ್ಲಿ ಇದ್ದಂತಹ ಸ್ಥಿತಿ ಇವನಿಗೆ ಹೇಗೆ ತಿಳಿಯಿತು ಎನ್ನುವ ಗೊಂದಲ ಮೂಡಿತು. ಏನಂದೆ? ನಾನು ಹೆದರುವುದಾ? ನಿನ್ನ ಭ್ರಮೆ. ಹೆದರಿಕೆ ಎನ್ನುವುದು ನನ್ನ ಡಿಕ್ಷನರಿಯಲ್ಲಿಯೇ ಇಲ್ಲ ಎಂದವನ ಮಾತು ಕೇಳಿ ಮತ್ತೆ ಗಹಗಹಿಸಿ ನಕ್ಕವನು, ಹೊಸದಾಗಿ ಮದುವೆಯಾಗಿದ್ದೀಯಾ ACP? ನಿನ್ನ ಹೆಂಡತಿ ಅಂದರೆ ಆ ಧೃತಿಗೆ ಏನೋ ಆಗುವುದು ಎಂದು ನೀನು ಹೆದರಿದ್ದು ನನಗೂ ಕೂಡ ತಿಳಿದಿದೆ. ಈ ಹೆದರಿಕೆಯನ್ನು ಹೀಗೆ ಮುಂದುವರಿಸು. ಮುಂದೆ ನಿನಗೆ ಬೇಕಾಗುತ್ತದೆ. ಮುಂದೊಂದು ದಿನ ಪ್ರತಿದಿನ ಹೆದರಿಕೆಯಿಂದ ಬದುಕುವಂತೆ ಆದರೂ ಆಗಬಹುದು, ಯಾರಿಗೆ ಗೊತ್ತು ಎಂದು ಕುಹಕವಾಡಿದನು. ನಮ್ಮ ಸ್ಟೇಷನ್ನಲ್ಲಿ ಕೊಡುವ ಊಟ ತಿಂದು ಕೊಬ್ಬು ಹೆಚ್ಚಾಗಿದೆ ನಿನಗೆ. 4 ದಿನ ಉಪವಾಸ ಕೆಡವಿದರೆ ಬುದ್ಧಿ ಬರುತ್ತದೆ ನಿನಗೆ. ಇನ್ನೊಮ್ಮೆ ನನ್ನ ಹಾಗೂ ನನ್ನ ಕುಟುಂಬದ ತಂಟೆಗೆ ಬಂದರೆ ಆ ಬ್ರಹ್ಮ ಬಂದರೂ ನಿನ್ನನ್ನು ಕಾಪಾಡಲಾಗುವುದಿಲ್ಲ, ನೆನಪಿಟ್ಟುಕೋ ಎಂದು ಕೋಪದಲ್ಲಿಯೇ ಹೇಳಿ ಅವನ ಮೇಲೆ ಏಳಲು ಆಗದಂತೆ ಥಳಿಸಿ ಅಲ್ಲಿಂದ ಹೊರಬಂದಿದ್ದನು. ಧ್ರುವ, ನೀನು ಅಳುತ್ತಿದ್ದೀಯಾ? ನೀನು ಗಂಡಸು ಕಣೋ, ಹೆಂಗಸರ ರೀತಿ ಅಳಬಾರದು. ಇತ್ತೀಚೆಗೆ ಮಂಗಳ ಅಳುತ್ತಿಲ್ಲ ಎಂದು ಅವಳ ಅಳುವನ್ನು ನೀನು ಸಾಲ ತೆಗೆದುಕೊಂಡಿದ್ದೀಯಾ ಹೇಗೆ? ನಾನೇ ಧೈರ್ಯವಾಗಿ ಚೆನ್ನಾಗಿದ್ದೀನಿ. ನೀನು ಅಳುವುದು ನೋಡು, ಒಳ್ಳೆ ಮಕ್ಕಳ ರೀತಿ ಕಾಣುತ್ತಿದ್ದೀಯ. ಮಲಗಿದ್ದವಳ ಮುಂದೆ ಕುಳಿತು ಧ್ರುವನ ಕಣ್ಣಿನಲ್ಲಿ ನೀರು ಇಳಿದಿದ್ದವು. ಅವಳ ಕೈಯನ್ನು ತನ್ನ ಹಸ್ತದಲ್ಲಿ ಬಂಧಿಸಿದವನು, ಅದೇನೋ ಗೊತ್ತಿಲ್ಲ ಧೃತಿ, ಕಷ್ಟ, ನೋವು ಎನ್ನುವುದು ನಿನ್ನ ಸುತ್ತವೇ ಸುತ್ತುತ್ತಿದೆ. ನಿನ್ನನ್ನು ಬಿಟ್ಟು ಹೋಗಲು ಅವಕ್ಕೆ ಮನಸ್ಸಿಲ್ಲ ಎನಿಸುತ್ತದೆ. ಅದಕ್ಕೆ ನಿನಗೆ ನೋವಿನ ಮೇಲೆ ನೋವಾಗುತ್ತಿದೆ ನೋಡು ಎಂದನು. ಅದೆಲ್ಲ ನಾನು ಪಡೆದುಕೊಂಡು ಬಂದದ್ದು ಧ್ರುವ, ಯಾರು ಏನೂ ಮಾಡಲು ಆಗುವುದಿಲ್ಲ. ಈಗ ಹುಷಾರಾಗಿದ್ದೀನಲ್ಲ, ಬಿಡು ಎಂದಳು.
ಅವಳ ಮಾತಿನಲ್ಲಿ ಬೇಸರ ಇಲ್ಲದಿದ್ದರೂ ಅವಳ ಮುಖದಲ್ಲಿ ಬೇಸರ ಎದ್ದು ಕಾಣುತ್ತಿತ್ತು. ಅದನ್ನು ನೋಡಿದವನೇ, ಆದರೂ ಮದುವೆ ಊಟ ಹಾಕದೆ ಮದುವೆ ಮಾಡಿಕೊಂಡಿದ್ದೀರಾ ಎಂದು ಅವಳನ್ನು ಕಾಡಲು ನಿಂತನು. ಅದಕ್ಕೇನು, ಈಗಲೂ ಮನೆಗೆ ಬಾ, ಅಂಕಲ್ ರುಚಿಯಾಗಿ ಮಾಡಿ ಹಾಕ್ತಾರೆ, ಊಟ ಮಾಡುವೆಯಂತೆ ಎಂದಳು. ಮದುವೆ ಊಟಕ್ಕೂ ಮನೆ ಊಟಕ್ಕೂ ಬಹಳ ವ್ಯತ್ಯಾಸವಿರುತ್ತದೆ ಧೃತಿ. ಎಂದರೆ ಏನಿಲ್ಲ, ಮದುವೆಯಲ್ಲಿ ಹೆಚ್ಚು ಜನರ ಜೊತೆ ಕುಳಿತು ಊಟ ಮಾಡುತ್ತೀಯ, ಮನೆಯಲ್ಲಿ ನಾವು ಅಷ್ಟೇ ಎಂದಳು. ನಿನ್ನನ್ನು ಮಾತಿನಲ್ಲಿ ಸೋಲಿಸಲು ಆಗುವುದಿಲ್ಲ ಎಂದು ಮುಗುಳು ನಕ್ಕು ಹೇಳಿದನು. ಇವರಿಬ್ಬರ ಮಾತನ್ನು ಬಾಗಿಲಿನಲ್ಲಿಯೇ ನಿಂತು ಕೇಳುತ್ತಿದ್ದ ಆದಿ, ಧ್ರುವ ಏನಂತ ನಿನ್ನ ಫ್ರೆಂಡು ಎಂದು ಹೇಳುತ್ತಲೇ ಒಳ ಬಂದಿದ್ದನು. ಅವಳು ಧ್ರುವನ ಜೊತೆ ಖುಷಿಯಿಂದ ಮಾತನಾಡುತ್ತಿರುವುದನ್ನು ನೋಡಿ ಅವನ ಮನಸ್ಸಿಗೆ ಸಮಾಧಾನವಾದಂತಾಗಿತ್ತು. ಆದಿ ಒಳಗೆ ಬರುತ್ತಿದ್ದ ಹಾಗೆ ಹಿಡಿದಿದ್ದ ಧೃತಿಯ ಕೈ ಬಿಟ್ಟು, ಏನಿಲ್ಲ ಸರ್, ಹಾಗೆ ಮಾತನಾಡುತ್ತಿದ್ದವು, ನೀವು ಮಾತನಾಡಿ, ನಾನು ಹೊರಗೆ ಇರುತ್ತೇನೆ ಎಂದು ಹೇಳಿ ಹೊರಬಂದಿದ್ದನು. ಧನ್ಯವಾದಗಳು. ಮುಂದುವರಿಯುವುದು.